ಬಿಹಾರದಲ್ಲಿ ಎನ್ಡಿಎ ಭರ್ಜರಿ ಜಯಬೇರಿಯನ್ನ ಬಾರಿಸಿದೆ. ಚುನಾವಣೆಯಲ್ಲಿ ಮೋದಿ ನಿತೀಶ್ ಕಮಾಲ್ ಮಾಡಿದ್ದಾರೆ. ದಾಖಲೆಯ ಗೆಲುವಿನತ್ತ ದಾಪುಗಾಲಿಟ್ಟಿದೆ ಎನ್ಡಿಎ ಮೈತ್ರಿಕೂಟ. 203 ಕ್ಷೇತ್ರಗಳಲ್ಲಿ ಎನ್ಡಿಎಗೆ ಭಾರೀ ಮುನ್ನಡೆ ಸಿಕ್ಕಿದೆ. ಅಧಿಕೃತವಾದಂತಹ ಘೋಷಣೆಗಳು ಮಾತ್ರ ಬಾಕಿ. ಅಂದರೆ ಚುನಾವಣಾ ಆಯೋಗ ಅಫಿಷಿಯಲಿ ಅನೌನ್ಸ್ ಮಾಡಬೇಕಲ್ವಾ. ಬಟ್ ಎನ್ಡಿಎನೇ ಭರ್ಜರಿ ಬಹುಮತ ಈಗ ತೆಗೆದುಕೊಂಡಿದೆ. 203 ಕ್ಷೇತ್ರಗಳಲ್ಲಿ ಗೆದ್ದಿದೆ. 34 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ಗೆ ಮುನ್ನಡೆ ಇದೆ. ಇನ್ನು ಪಾರ್ಟಿ ವೈಸ್ ನೋಡೋದಾದರೆ ನಾವು 90 ಕ್ಷೇತ್ರಗಳಲ್ಲಿ ಕೇಸರಿ ಪಡೆ ಅಂದರೆ ಬಿಜೆಪಿ ದಿಗ್ವಿಜಯ ಸಾಧಿಸಿದೆ. 85 ಕ್ಷೇತ್ರದಲ್ಲಿ ಅಂದರೆ ಬಿಜೆಪಿಗಿಂತ 5 ಸ್ಥಾನ ಕಡಿಮೆ ತೆಗೆದುಕೊಂಡಿದ್ದಾರೆ ಜೆಡಿಯು. ಆದರೂ ಕಳೆದ ಬಾರಿಗೆ ಹೋಲಿಸಿದರೆ 2020ಕ್ಕೆ ಸೀಟ್ ಕೂಡ ಇವ್ರದ್ದು ಹೆಚ್ಚಿಗೆ ಆಗಿದೆ. 43 ಗೆದ್ದಿತ್ತು 2020ರಲ್ಲಿ. ಹಾಗೆ ಬಿಜೆಪಿ 2020 ಚುನಾವಣೆಯಲ್ಲಿ 74 ಕ್ಷೇತ್ರಗಳನ್ನು ಗೆದ್ದಿತ್ತು. ಈಗ ಇನ್ಕ್ರೀಸ್ ಮಾಡ್ಕೊಂಡಿದೆ, 90 ಹೊಡೆದಿದೆ. ಇನ್ನು RJD ನೋಡಿ ಅಲ್ಪ ತೃಪ್ತಿಯ ಜಯ ಅಂತ ಹೇಳ್ಬೋದು. ಕಳಪೆ ಹೀನಾಯವಾದಂಥ ಪ್ರದರ್ಶನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬರೀ 24 ಕ್ಷೇತ್ರ, ಬರೀ 24 ಅಂತ ಹೇಳಿದ್ರೆ ಅದಕ್ಕೆ ಮರ್ಮಾಘಾತ ಅಂತ ಹೇಳಬಹುದು. ಯಾಕೆಂದರೆ ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ 2020ರಲ್ಲಿ ಬಹಳ ಸ್ಥಾನಗಳನ್ನು ಗೆಲ್ಲುವ ಮೂಲಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು RJD. 75 ಸ್ಥಾನವನ್ನು ಗೆದ್ದಿತ್ತು. ಆದರೆ ಈಗ ಬರೀ 24, ಅಂದರೆ ಟೋಟಲಿ ನೆಲ ಕಚ್ಚಿಬಿಟ್ಟಿದೆ RJDಯಲ್ಲಿ. ಲಾಲು ಪ್ರಸಾದ್ ಯಾದವ್ ಅವರಿದ್ದಾಗ ಈ ಹಿಂದೆ ಕಂಪ್ಲೀಟ್ ಕ್ಲೀನ್ ಸ್ವೀಪ್ ಮಾಡಿದಂಥ ನಿದರ್ಶನಗಳು ಕೂಡ ಇದ್ದಾವೆ. ಆದರೆ ಈಗ RJD ಪರಿಸ್ಥಿತಿ ಎಲ್ಲಿಗೆ ಬಂದು ಮುಡ್ತು ನೋಡಿ. ಬಿಹಾರ ಅಂದರೆ RJD JDU ಅಷ್ಟೇ ಅಲ್ಲಿ ಪಾರುಪತ್ಯ ಇದ್ದಿದ್ದು. ಈಗ ನೋಡಿದರೆ RJD ಸಂಪೂರ್ಣವಾಗಿ ಧೂಳೀಪಟವಾಗಿದೆ, ಮಣ್ಣು ಮುಕ್ಕಿದೆ. ಅದರಲ್ಲೂ ಈ ಯಾದವ ವೋಟ್ಗಳು ಕೂಡ ಈ ಬಾರಿ ಅವರ ಕೈ ಹಿಡಿದಿಲ್ಲ. ನಿತೀಶ್ ಕುಮಾರ್ ಅವರ ವರ್ಚಸ್ಸಿನ ಮುಂದೆ ಲಾಲು ಪ್ರಸಾದ್ ಯಾದವ್ ಕುಟುಂಬ ಏನಂದರೆ ಏನೂ ಇಲ್ಲ. ತೇಜಸ್ವಿ ಯಾದವ್ ಯಂಗ್ ಲೀಡರ್ ಅಂತ ಏನು ಕರೆಸ್ಕೊಳ್ತಾ ಇದ್ದಾರೆ. ಅವರ ಯಾವುದೇ ಸ್ಟ್ರಾಟಜಿಗಳು ಕೂಡ ಈಗ ವರ್ಕೌಟ್ ಆಗಿಲ್ಲ. ಹಾಗಾದರೆ NDA ಗೆಲುವಿಗೆ ಕಾರಣ ಏನು? ಮಹಿಳೆಯರ ಅಕೌಂಟ್ಗೆ ಜಮಾ ಮಾಡಿತ್ತು ಹಣವನ್ನು 10,000 ಹಾಕಿಬಿಟ್ರು. OBC ಮತ್ತು ಮಹಿಳಾ ಮತಗಳು ಕೈ ಹಿಡಿದಿದ್ದಾವೆ. ಪ್ರಣಾಳಿಕೆಯಲ್ಲಿ 1 ಕೋಟಿ ಉದ್ಯೋಗದ ಭರವಸೆಯನ್ನು ಕೊಟ್ಟರು ಇವರು. ಮುಸ್ಲಿಂ ಹಾಗೆ ಯಾದವ್ ಮತಗಳು ಕೂಡ ಬಿಜೆಪಿಯತ್ತ ವಾಲಿದಾವೆ ಈ ಬಾರಿ. ಕಾರಣ ನಿತೀಶ್ ಕುಮಾರ್ ಅವರು ಇದ್ದಾರೆ ಬಿಜೆಪಿ ಜೊತೆಗೆ ಅಂತ. ಈ ಬಾರಿ ಹಲವು ಜಾತಿಗಳ ಸಮೀಕರಣವನ್ನು ಮಾಡಿತ್ತು NDA. ಕುಶ್ವಾಹ, ಪಾಸ್ವಾನು, HMನಿಂದ ದಲಿತ ಮತ ಕ್ರೋಢೀಕರಣ ಆಗಿತ್ತು. ಈ ಬಾರಿ ಹೆಚ್ಚು ಮತದಾನ ಆಗಿದ್ದು ಕೂಡ ಬಿಜೆಪಿ ಪ್ಲಸ್ ಆಗಿದೆ. ಜನ ರೊಚ್ಚಿಗೆದ್ದು ಬಂದು ವೋಟ್ ಮಾಡಿದ್ದಾರೆ. ಕಾರಣ 10,000 ಹಾಕಿದ್ರು ಅನ್ನುವಂಥ ಒಂದು ಕಾರಣ ಇರಬಹುದು. ಮಹಿಳಾ ವೋಟರ್ಸ್ ಜಾಸ್ತಿ ಬಂದು ಹಾಕಿದ್ದು. ಆಮೇಲೆ ಬದಲಾವಣೆಯನ್ನು ಬಯಸಿರ್ಬೋದು. ಆಡಳಿತ ವಿರೋಧಿ ಅಲೆ ಕಾಣಿಸ್ಲಿಲ್ಲ. ಅಂದರೆ ಇಲ್ಲಿ ಭಾಳ ಪ್ಲ್ಯಾನ್ ಮಾಡಿಕೊಂಡು ಇವರು ಸ್ಟ್ರಾಟಜಿಗಳನ್ನು ಹೆಣೆದ್ರು ನೋಡಿ. ಸೆಪ್ಟೆಂಬರ್ ತಿಂಗಳಲ್ಲೇ ಇನ್ನೂ ಚುನಾವಣೆ ಘೋಷಣೆ ಆಗಿರಲಿಲ್ಲ, ನೀತಿ ಸಂಹಿತೆ ಜಾರಿ ಆಗಿರಲಿಲ್ಲ. ಅದಕ್ಕಿಂತ ಮುಂಚೆನೇ 10,000 ಢಂಡನ್ ಅಂತ ಹಾಕಿಬಿಟ್ರು ಎಲ್ಲ ಮಹಿಳೆಯರ ಅಕೌಂಟ್ಗೆ. ಅದೇನಾಗ್ಬಿಡ್ತು, ಪ್ಲಸ್ ಆಗಿಬಿಡ್ತು. ಆಮೇಲೆ ದಲಿತ ಮತಗಳ ಕ್ರೋಢೀಕರಣ ಆಯಿತು. ಈ ಪಾಸ್ವಾನು, ಕುಶ್ವಾ, HM ಅಂದರೆ ಮಾಂಜಿ ಇದಾರಲ್ವ ಅವ್ರ ಪಕ್ಷ, ಮತ್ತು ಸಣ್ಣ ಪುಟ್ಟ ಪಾರ್ಟಿಗಳು ಜೊತೆಗೆ ಕೈ ಹಿಡಿದ್ವು. ಲಾಲು ಆಡಳಿತ ಜಂಗಲ್ ರಾಜ್ ಅಂತ ಪ್ರಚಾರ ಮಾಡಿದ್ರು. ಅಂದರೆ ಜಂಗಲ್ ರಾಜ್, ಲಾಲು ಪ್ರಸಾದ್ ಯಾದವ್ ಅವರ ಅಧಿಕಾರದಲ್ಲಿದ್ದಾಗ ಬರೀ ಕೊಲೆಗಳು, ಅತ್ಯಾಚಾರಗಳು, ಹೊಡೆದಾಟಗಳು, ಹಿಂಸಾತ್ಮಕ ಘಟನೆಗಳು ಆಗ್ತಾ ಇದ್ವು. ನಿತೀಶ್ ಕುಮಾರ್ ಅವರು ಬಂದ ಮೇಲೆ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಲಾಯಿತು. ಕಂಪ್ಲೀಟಾಗಿ ಕಡಿವಾಣ ಹಾಕೋಕ್ಕಾಗಿಲ್ಲ, ಬಟ್ ಹಂತ ಹಂತವಾಗಿ ಅದೆಲ್ಲವೂ ಕೂಡ ಕಡಿಮೆ ಆಯಿತು. ಸುಶಾಸನ ಅಂಥೇಳಿ ಅಸ್ತ್ರವನ್ನು ಇವರು ಬಿಟ್ಟರು. ಅದಾದ ಮೇಲೆ ಇಲ್ಲಿ ಈ ಪ್ರಶಾಂತ್ ಕಿಶೋರ್ ಇದ್ದಾರಲ್ವಾ, ಜನ ಸುರಾಜ್ ಪಾರ್ಟಿ, ಅವ್ರದ್ದು ಸ್ವಲ್ಪ ಓಟು ಇವ್ರು ಕಿತ್ಕೊಂಡಿದ್ದಾರೆ. ಪ್ರಶಾಂತ್ ಕಿಶೋರ್ ಕಿತ್ಕೊಂಡ್ಬಿಟ್ರು ಆ ಓಟನ್ನು. ಆಮೇಲೆ ಲಾಲು ಪ್ರಸಾದ್ ಯಾದವ್ ಅವರ ಇನ್ನೊಬ್ಬ ಮಗ ಅವರೊಂದು ಪಾರ್ಟಿ ಕಟ್ಬಿಟ್ರು, ತೇಜ್ ಪ್ರತಾಪ್ ಯಾದವ್ ಅಂತ. ಅವ್ರ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಅಲ್ಲಿ ಯಾದವಿ ಕಲಹ ಉಂಟಾಯಿತು. ಯಾದವ್ ಮತಗಳು ಕೂಡ ಅಲ್ಲಿ ಅವ್ರಿಗೆ ಕೈ ಕೊಟ್ಟಿದ್ದಾವೆ. ಮತ್ತು ಓವರ್ ಕಾನ್ಫಿಡೆಂಟ್ ಇತ್ತು ಇವರಿಗೆ, ಮಹಾಗಠಬಂಧನದವ್ರಿಗೆ, ತೇಜಸ್ವಿ ಯಾದವ್ಗೆ. ಓಟ್ ಚೋರಿ ಯಾವುದು ಲೆಕ್ಕಕ್ಕೆ ಬರಲಿಲ್ಲ ಅಲ್ಲಿ ಕಾಂಗ್ರೆಸ್ನದ್ದು.